ಬಳ್ಳಾರಿ ಭರತ್ ರೆಡ್ಡಿ ವಿರುದ್ಧ ರಾಮುಲು ರಣಕಹಳೆ ಮೊಳಗಿಸಿದ್ದಾರೆ. ಬಳ್ಳಾರಿ ಸಮಾವೇಶದಲ್ಲಿ ಕೇಸರಿ ಕಲಿಗಳ ಕೋಪಾಗ್ನಿ ಸ್ಫೋಟಗೊಂಡಿದೆ. ಬಳ್ಳಾರಿ ಸಮಾವೇಶದಲ್ಲಿ ರೆಡ್ಡಿ ಟೀಮ್ ರೋಷಾವೇಶ ಮಹಾಸ್ಫೋಟ. ಭರತ್ ರೆಡ್ಡಿಯ ವಿರುದ್ಧ ಬಳ್ಳಾರಿ ಬುಲ್ಲೋಡು ರಾಮುಲು ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಬಳ್ಳಾರಿ ಸಮಾವೇಶದಲ್ಲಿ ಕೇಸರಿ ಕಲಿಗಳ ಕೋಪಾಗ್ನಿ ವಿಸ್ಫೋಟಗೊಂಡಿದೆ. ಬಳ್ಳಾರಿ ಸಮಾವೇಶದಲ್ಲಿ ರೆಡ್ಡಿ ಟೀಮ್ ರೋಷಾವೇಶ. ಕ್ರೈಮ್ ಮಾಡಿದವರಿಗೆ ಕ್ರೀಮ್ ಹಚ್ಚುತ್ತಿದೆ ಕಾಂಗ್ರೆಸ್, ಸ್ವಾರಸ್ಯಕರವಾಗಿ ಟಾಂಟ್ ಕೊಟ್ಟಿದ್ದಾರೆ. ಒಂದು ಸಾವಿಗೆ ಕಾರಣರಾದ ಭರತ್ ರೆಡ್ಡಿ ಬಂಧನ ಯಾಕಿಲ್ಲ? ಎಂತಹ ನಾಡಲ್ಲಿ ಎಂತಹ ಸರ್ಕಾರ? ಕುವೆಂಪು ಹುಟ್ಟಿದ ಕರ್ನಾಟಕದಲ್ಲಿ ಇದೆಂತಹ ಸರ್ಕಾರ ಅಂತ ಅದರ ಅರ್ಥ. ನಮಗೆ ನ್ಯಾಯ ಕೊಡಿ ಎಂದು ಘರ್ಜಿಸಿದ ಬಳ್ಳಾರಿ ಬುಲ್ಲೋಡು. ಭರತ್ ರೆಡ್ಡಿ ಬಂಧನಕ್ಕೆ ಗಡುವು ಕೊಟ್ಟ ರಾಮುಲು. ಬಳ್ಳಾರಿ ಸಮಾವೇಶದಲ್ಲಿ ಕೇಸರಿ ಕಲಿಗಳ ಕೋಪಾಗ್ನಿ ಸ್ಫೋಟಗೊಂಡಿದೆ. ಬಳ್ಳಾರಿಯಲ್ಲಿ ಅತ್ಯಂತ ಶಾಂತವಾಗಿದ್ದ ದಿನ ಅದು. ರಾತ್ರಿ ಹೊತ್ತಾದಾಗಲೇ ಗೊತ್ತಾಗಿದ್ದು ಬಳ್ಳಾರಿಯಲ್ಲಿ ಬ್ಯಾನರ್ ಬೆಂಕಿ ಬಿದ್ದಿದೆ ಅಂತ. ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿಯ ಮನೆ ಮುಂದೆ ಆ ಭಾಗದ ಹಾಲಿ ಶಾಸಕ ಭರತ್ ರೆಡ್ಡಿಯ ಬೆಂಬಲಿಗರು ನಿಂತುಕೊಂಡು ನಾಲಿಗೆಯಲ್ಲಿ ಹೇಳೋದಕ್ಕೆ ಸುಲಭವಾದ ಎಲ್ಲ ವಾಕ್ಯಗಳನ್ನು ಘೋಷಣೆ ರೂಪದಲ್ಲಿ ಕೂಗೋದಕ್ಕೆ ಶುರು ಮಾಡಿದ್ರು. ಆ ಘೋಷಣೆ ಭಾಗಶಃ ತೆಲುಗು ಭಾಷೆಯಲ್ಲಿತ್ತು, ಜೊತೆಗೆ ಗಾಲಿ ಜನಾರ್ದನ ರೆಡ್ಡಿಗೆ ಸರಳವಾಗಿ ಅರ್ಥ ಆಗೋ ತರಹನೇ ಇತ್ತು. ಆ ಘೋಷಣೆಗಳನ್ನು ಕೇಳ್ತಿದ್ದ ಹಾಗೆ ಗಾಲಿ ಜನಾರ್ದನ ರೆಡ್ಡಿ ತೆಲುಗಲ್ಲೇ ಫೋನ್ ಮಾಡೋದೇನಂದ್ರೋ ಗೊತ್ತಿಲ್ಲ, ಹೇಳ ಅರ್ಧ ನಿಮಿಷದಲ್ಲಿ ಒಂದಷ್ಟು ಗ್ಯಾಂಗ್ ಬಂತು. ಅವರು ಅದೇ ಭಾಷೆಯಲ್ಲಿ ಒಂದಷ್ಟು ಘೋಷಣೆ. ಆ ಘೋಷಣೆ ಸಂಘರ್ಷಕ್ಕೆ ತಿರುಗಿತು. ಸಂಘರ್ಷದ ವಾತಾವರಣ ರೂಪುಗೊಳ್ಳುವಷ್ಟರಲ್ಲಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಬಳ್ಳಾರಿಯ ಬುಲ್ಲೋಡು ರಾಮುಲು. ಇನ್ನು ಅವರು ಬಂದ ನಂತರ ಆ ಸಂಘರ್ಷನ ಶಾಂತ ಮಾಡೋದಕ್ಕೆ ಬಿಟ್ಟು ಮತ್ತಷ್ಟು ರೊಚ್ಚಿಗೇಳಿಸೋ ಥರ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಹೇಳಿ ಕೇಳಿ ರೆಡ್ಡಿಗಳ ಕೋಟೆ ಅದು. ಅಲ್ಲಿ ಒಂದೊಂದು ವಾಕ್ಯಕ್ಕೊಂದೊಂದು ವಾಕ್ಯ ಬೆಳೆದು ಅದು ಬೃಹದಾಗಾತ್ರದ ಸಂಘರ್ಷವಾಗಿ ಮಾರ್ಪಡ್ತು. ಅದೇನೇ ಇರಲಿ, ಆ ಸಂಘರ್ಷದಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಕೂಡ ಬಲಿಯಾಗಿದ್ದ. ಇನ್ನು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಎಸ್ಕಾರ್ಟ್ಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ, ಅಂದರೆ ಅರೆಸ್ಟ್ ಮಾಡಿದ್ದಾರೆ. ನೀವು ಬಾಡಿಗಾರ್ಡ್ಗಳನ್ನು ಅರೆಸ್ಟ್ ಮಾಡುವುದರ ಮುಖಾಂತರವಾಗಿ ಈ ಪ್ರಕರಣವನ್ನು ಹಳ್ಳ ಹಿಡಿಸೋ ಪ್ರಯತ್ನ ಪಡ್ತಾ ಇದ್ದೀರಿ. ಈ ಪ್ರಕರಣದ ಮುಖ್ಯ ಸೂತ್ರಧಾರಿ ಜೊತೆಗೆ ಈ ಪ್ರಕರಣದ ಮುಖ್ಯ ರೂವಾರಿ ಅಲ್ಲಿನ ಕಾಂಗ್ರೆಸ್ನ ಹಾಲಿ ಶಾಸಕ ಭರತ್ ರೆಡ್ಡಿ, ಆತನನ್ನು ಅರೆಸ್ಟ್ ಮಾಡಬೇಕು ಅಂಥೇಳಿ ಈಗ ಸಮಾವೇಶವೊಂದು ಹಮ್ಮಿಕೊಳ್ಳಲಾಗಿದೆ ಬಳ್ಳಾರಿಯಲ್ಲಿ. ಅದರಲ್ಲಿ ಬಿಜೆಪಿ ಜೊತೆಗೆ JDSನ ಒಂದಷ್ಟು ಸ್ಥಳೀಯ ನಾಯಕರು ಕೂಡ ಸಾಥ್ ಕೊಟ್ಟು ನಡೀತಾ ಇರುವಂತಹದ್ದು. ಆ ಸಮಾವೇಶದಲ್ಲಿ ರಾಮುಲು ರೋಷಾಗ್ನಿಯಿಂದ ಮಾತನಾಡಿದ್ದಾರೆ. ನೀವು ಕ್ರೈಮ್ ಮಾಡಿದವರಿಗೆ ಕ್ರೀಮ್ ಹಚ್ಚಬೇಡಿ, ಇದೆಂತಹ ನಾಡು, ಆದರೆ ಇರುವಂತಹ ಸರ್ಕಾರ ಎಂತಹ ಸರ್ಕಾರ ಅಂಥೇಳಿ ರಾಮುಲು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭರತ್ ರೆಡ್ಡಿಯ ಬಂಧನಕ್ಕೆ ಆಗ್ರಹಿಸಿದ್ದಾರೆ ಮಾಜಿ ಸಚಿವ ರಾಮುಲು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.